ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಸಿಂಪಲ್ ಆಗಿರೋ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಬೇಗ ಆಗುವಂಥದ್ದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಮೊದಲಿಗೆ ನಾನು 137 ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೊದಲಿಗೆ ನಾವು ಕುಚ್ಚನ್ನ ರೆಡಿ ಮಾಡ್ಕೊಬೇಕು. ಅದರಿಂದ ಒಂದು ಟೇಬಲ್ಗೆ ಸಣ್ಣಗಿರೋ ದಾರಾನ ಕಟ್ಕೊಂಡು ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. 2 ಕಲರ್ ಬೇಕು ನನಗೆ, ಪಿಂಕ್ ಮತ್ತು ಬ್ಲೂ ಕಲರು. ಸೊ ಒಂದು 17-18 ಕುಚ್ಚುಗಳು ಬೇಕಾಗುತ್ತೆ ಈ ಡಿಸೈನಿಗೆ. ಮೊದಲಿಗೆ ಮಾಡಿಟ್ಕೊಂಡು ಆಮೇಲೆ ನಂತರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಬೇಗ ಮಾಡ್ಕೊಬೋದು. ಏನಿಲ್ಲ ಅಂದರೂ ಒಂದು 3 ಅವರಲ್ಲೆಲ್ಲನೂ ಫುಲ್ ಸ್ಯಾರಿ ಕುಚ್ಚನ್ನ ಫಿನಿಷ್ ಮಾಡ್ಕೊಬೋದು. ಕುಚ್ಚನ್ನು ಸ್ವಲ್ಪ ನೀಟಾಗೆ ಗಂಟು ಹಾಕಿ ಇಟ್ಕೊಳ್ಳಿ. ಅದು ಲೂಸಾಗಿರಬಾರ್ದು, ಯಾಕಂದರೆ ನಾವು ಮತ್ತೆ ಅದನ್ನು ಸೂಜಿಯಲ್ಲಿ ಪೋಣಿಸ್ಕೊಂಡು ಅದು ಸ್ಯಾರಿಗೆ ಹಾಕುವಾಗ ಲೂಸ್ ಆಗಿಬಿಟ್ಟು ಬಿಚ್ಕೊಂಡ್ಬಿಟ್ರೆ ಕಷ್ಟ. ಸೊ ನೀಟಾಗಿ ಇವಾಗಲೇ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಬೇಕು. ಬ್ಲೂ ಕಲರ್ ಆಗಲೇ ನಾನು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದೊಂದು ಕಲರು ನಮಗೆ 17-18 ಕುಚ್ಚು ಬೇಕಾಗ್ಬೋದು. ಸೊ ಬನ್ನಿ, ಇದು ಪಿಂಕ್ ಕಲರು ಕೂಡ ರೆಡಿ ಆದಮೇಲೆ ಹೇಗೆ ಮಾಡೋದಂತ ನೋಡೋಣ. ಇವಾಗ ನೋಡಿ, ಸೂಜಿಗೆ ದಾರ ಪೋಣಿಸ್ಕೊಂಡಿದ್ದೀನಿ. 8 ಎಳೆ ದಾರ, ಅಂದರೆ 4 ಎಳೆ ದಾರ ತೊಗೊಂಡು ಅದು 8 ದಾರ ಆಗುತ್ತೆ. ಸೊ ನಾನು ಮೊದಲಿಂದನೇ ವೀಡಿಯೋ ಮಾಡೋದು ತೋರಿಸೋಣ ಅಂತ ಅಂದ್ಕೊಂಡೆ ಸ್ಟಾರ್ಟಿಂಗಿಂದನೇ. ಬಟ್ ನನ್ನ ಮಗ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅವ್ನು ಮಲ್ಕೊಂಡ್ಮೇಲೆ ನಾನು ವೀಡಿಯೋನ ಮಾಡಿಕೊಂಡೆ. ನೋಡಿ, ಇಲ್ಲಿ ನಾವು ಗಂಟು ಹಾಕ್ಕೊಂಡು ಸ್ಯಾರಿ ಸ್ಟಾರ್ಟಿಂಗಿಂದ ಮಾಡ್ಕೊತೀವಲ್ವ, ಗಂಟು ಹಾಕ್ಕೊಂಡು ಸೂಜಿನ ಪೋಣಿಸ್ಕೊಂಡು ಒಂದು ಮಣಿನ ಹಾಕ್ಕೊಂಡಾದಮೇಲೆ ನೋಡಿ, ಈ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ಡು ಮಣಿಗಿಂತ ಕೆಳಗೆ ಬರಬೇಕು. ಅದು ಮಾಡೋದನ್ನು ಸರಿಯಾಗಿ ನೋಡ್ಕೊಳ್ಳಿ. ನೀವು ಮಾಮೂಲಿ ಹಾಗೆ ಸ್ಟಿಚ್ ಮಾಡ್ಕೊಂಡು ಹೋದರೆ ಅದು ಮಣಿ ಎಲ್ಲ ಫುಲ್ಲು ಲೂಸ್ ಆಗುತ್ತೆ. ಸೊ ನಿಮಗೆ ಅದು ಬೇಗ ಕಿತ್ಕೊಂಡ್ಬಿಡುತ್ತೆ. ಆದ್ದರಿಂದ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಮಣಿ ಡಿಸ್ಟೆನ್ಸ್ ನೋಡ್ಕೊಂಡಾದಮೇಲೆ ನೋಡಿ, ಅಲ್ಲಿ ಸೂಜಿಗೆ ಕೆಳಗೆ ಬರಬೇಕು ಆ ಥ್ರೆಡ್ಡು. ನಾವು ಮಣಿಗೆ ಹಾಕ್ಕೊಂಡಿರ್ತೀವಲ್ಲ, ಆ ಥ್ರೆಡ್ಡು ಕೆಳಗೆ ಬರಬೇಕು. ಆ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದು ಲಾಕ್ ಆಗೋ ಥರ ಆಗುತ್ತೆ. ಹಂಗೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಲೂಸ್ ಆಗೋದಾಗಲಿ ಕಿತ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ನಿಧಾನಕ್ಕೆ ವೀಡಿಯೋನ ನೋಡಿ, ಗೊತ್ತಾಗುತ್ತೆ ನಿಮಗೆ.
ಫುಲ್ ಸ್ಯಾರಿ ಇದೇ ಥರ ಹಾಕ್ಕೊಂಡು ಹೋಗಬೇಕು. ಲಾಸ್ಟಿಗೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ. ಫುಲ್ ಫಿನಿಶ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಬೇಗನೆ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.